ಗೋವಾದಲ್ಲಿ ವೆಕೇಶನ್ ಚೆನ್ನಾಗಿರುತ್ತೆ, ಗೋವಾದ ಬೀಚ್ ಸೂಪರ್ ಆಗಿರುತ್ತೆ. ಆದರೆ ಗೋವಾದಲ್ಲಿರೋ ಭಯಾನಕ 3 ಕಿಂಗ್ಸ್ ಚಾಪೆಲ್ ಬಗ್ಗೆ ಗೊತ್ತಾ ನಿಮಗೆ? ಇದೊಂದು ಭಯಾನಕ ಚರ್ಚ್, ಒಂದು ಹಾಂಟೆಡ್ ಪ್ಲೇಸ್ ಅನ್ನೋದು ಅಲ್ಲಿರೋರ ಮಾತು. ಸಂಜೆ 6 ಗಂಟೆ ನಂತರ ಯಾರೂ ಕೂಡ ಅಲ್ಲಿಗೆ ಹೋಗೋಕ್ಕೂ ಇಷ್ಟಪಡೋದೇ ಇಲ್ಲ. ವರ್ಷದಲ್ಲಿ ಒಂದೇ ಸಾರಿ, ಅದು ಜನವರಿಯಲ್ಲಿ ಮಾತ್ರ ಇಲ್ಲಿ ವಾರ್ಷಿಕ ಫೀಸ್ಟ್ ನಡೆಯುತ್ತೆ. ಅದು ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ. ಪ್ರತಿ ತಿಂಗಳ ಮೊದಲನೇ ಗುರುವಾರ ಮಾತ್ರ ನೀವಿಲ್ಲಿ ಪ್ರೇಯರ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. 3 ಪೋರ್ಚುಗೀಸ್ ರಾಜರುಗಳು ಒಟ್ಟಾಗಿ ಸೊಗಸಾಗಿ ಆಳಿದಂತಹ ಜಾಗ ಇದು. ಆದರೆ ರಾಜ್ಯಭಾರದ ಆಸೆಯಿಂದ ಇದರಲ್ಲಿ ಒಬ್ಬ ರಾಜ ನಡೆಯುವಂಥ ಫೀಸ್ಟಲ್ಲಿ ತನ್ನ ಇನ್ನಿತರ ರಾಜರಿಗೆ ವಿಷವನ್ನು ಕೊಟ್ಟು ಸಾಯಿಸ್ತಾನೆ. ಹಾಗೆ ಅದೇ ಫೀಸ್ಟಲ್ಲಿ ತಾನು ಪಶ್ಚಾತ್ತಾಪ ಪಟ್ಟು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈ 3 ದೇಹವನ್ನು ಒಂದೇ ಕಡೆ ಉಳ್ಳಲಾಗುತ್ತೆ. ಅವರದೇ ಆತ್ಮಗಳು ಭಯಾನಕವಾಗಿ ಅಲ್ಲಿ ಈಗಲೂ ಹೊಡೆದಾಡುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ. ಇದು ನಿಜಾನ ಅಥವಾ ಬರೀ ಬಾಯಿ ಮಾತಾ ಅನ್ನೋದು ನೀವಲ್ಲೇ ಹೋಗಿ ನೋಡ್ಬೇಕಾಗುತ್ತೆ. ನಿಮ್ಮ ಬಳಿಯೂ ಕೂಡ ಇಂತಹ ಭಯಾನಕ ಸ್ಟೋರಿ ಇದ್ರೆ ನನಗೆ ಇಮೇಲಲ್ಲಿ ಈ ಫಾರ್ಮೆಟ್ ಅಲ್ಲಿ ಕಳಿಸ್ಕೊಡಿ. ಇದರ ಬಗ್ಗೆ ಸ್ಟೋರಿ ಮಾಡಿ ಪ್ರತಿಯೊಬ್ಬರಿಗೂ ಹೇಳುವ.